ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಸೊ ಇವತ್ತಿನ ಬ್ಲಾಗ್ ಏನು ಅಂದರೆ ಆ್ಯಸ್ ಯೂಶ್ವಲ್ ಮಾಮೂಲಿ ರೊಟೀನ್ ಬ್ಲಾಗೆ. ಸೊ ಬೆಳಗ್ಗೆ ಹೇಳ್ತಿದ್ದಂಗೆ ನೀರು ಬಿಟ್ಟಿದ್ರು. ಸೊ ಟೈಮ್ 5:40 ಸೊ ಡೈಲಿ ಇವಾಗ ಇಷ್ಟೊತ್ತಿಗೆ ನೀರು ಬಿಡೋದು. ಸೊ ಅದಕ್ಕೆ ನೀರನ್ನೆಲ್ಲ ಹಿಡಿಯೋಣ ಅಂತ ಹೇಳಿ ಫಸ್ಟು ಡ್ರಮ್ನೆಲ್ಲ ತೊಳ್ಕೊಂಡೆ. ಡ್ರಮ್ ತೊಳೆದು ನೀರು ತುಂಬಿಸೋಣ ಅಂತ ಹೇಳಿ ಡ್ರಮ್ ಎಲ್ಲ ತೊಳೆದ್ಮೇಲೆ ಕುಡಿಯೋಕ್ಕೆ ನೀರು ಹಿಡಿಯೋಣ ಅಂತ ಹೇಳಿ ಇದೆಲ್ಲ ತೊಳ್ಕೊಂಡು ಕುಡಿಯೋಕ್ಕೆ ನೀರು ಹಿಡಿದಿದ್ದೆ. ಇವಾಗ ಪೈಪ್ನು ಒಳಗಡೆನೇ ತೊಗೊಬಂದು ಹಾಕ್ಕೊಂಡ್ವಿ. ಸೊ ಹೊಸ ಪೈಪ್ ತೊಗೊಬಂದ್ವಿ. ಹಾಗಾಗಿ ಹೊರಗಡೆ ಹೋಗಿ ಹಿಡಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಹಾಗಾಗಿ ಮನೆ ಒಳಗಡೆನೇ ನೀರು ಬರುತ್ತಲ್ಲ, ಸ್ವಲ್ಪ ಕೆಲಸ ಕಮ್ಮಿ ಆದ ಥರ ಫೀಲ್ ಆಗ್ತಾಯಿದೆ. ನೆಕ್ಸ್ಟು ಆ ಕೊಡಪಾನ ತುಂಬೋದ್ರೊಳಗಡೆ ಪಾತ್ರೆ ತೊಳೆಯೋಣ ಅಂತ ಹೇಳಿ ಪಾತ್ರೆನೂ ತಿಕ್ಕೊಂಡು ತೊಳಿತಾ ಇದ್ದೆ. ಎಂತ ಗೊತ್ತಾ, ಈ ಮೇಲಿರೋ ಬಾಕ್ಸ್ನೆಲ್ಲ ತೊಗೊಂಡು ನನ್ನ ಮಕ್ಕಳು ಅಡುಗೆ ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳಿ ಮಾಡಿಟ್ಟಿರೋ ಅಡುಗೆನ ಅದ್ರಲ್ಲಿ ಹಾಕ್ಕೊಂಡು ಇಬ್ಬರು ಆಟಾಡ್ತಾಯಿದ್ರು. ಸೊ ಬರೋ ಪಾತ್ರೆ ಎಲ್ಲ ಕೆಳಗಡೆನೇ ಇದ್ದಾವೆ. ಚಿಕ್ಕ ಚಿಕ್ಕ ಲೋಟ ಬರ್ತಾರೆ ಹೋಗ್ತಾರೆ, ಒಂದು ಲೋಟದಲ್ಲಿ ನೀರು ಕುಡಿತಾರೆ, ಅದನ್ನು ತೊಳೆಯೋಕೆ ಹಾಕ್ತಾರೆ. ಸೊ ಒಂದು ಪ್ಲೇಟ್ ತೊಗೊತಾರೆ, ತೊಳೆಯೋಕೆ ಹಾಕ್ತಾರೆ, ಅಷ್ಟೇ ಕೆಲಸ. ತೊಳಿ ಅಂತಲೇ ಇರೋದೇ ದಿನ ಅಲ್ಲ. ನೆಕ್ಸ್ಟು ಪಾತ್ರೆ ಎಲ್ಲ ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಇನ್ನೇನು ಬಾಗಿಲು ಕಸ ಗುಡಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಯಾಕೆ ಅಂದರೆ ಅವಸರವಾಗಿ ಇದನ್ನು ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಯಾವುದಾದ್ರೂ ಒಂದು ಕೆಲಸ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಆರಾಮಾಗಿ ಮಾಡ್ಬೋದಲ್ಲ ಅಂತ ಹೇಳಿ ಒಳಗಡೆ ಫಸ್ಟ್ ನೀರು ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಬಾಗಿಲಿಗೆ ಬಂದೆ. ಸೊ ಇವತ್ತೇನು ಸಗಣಿ ನೀರು ಹಾಕಲಿಲ್ಲ. ಎಂತಕ್ಕೆ ಅಂದರೆ ಮಳೆ ಬರ್ತಾನೆ ಐತೆ. ಹಾಗಾಗಿ ಮಧ್ಯಾಹ್ನ ಆಗ್ತಿದ್ದಂಗೆ ಮಳೆ ಸುರಿಯುತ್ತೆ. ಸೊ ಎಂತಕ್ಕೆ ಸಗಣಿ ನೀರು ಹಾಕೋದು, ಸುಮ್ಮನೆ ಆಗ್ತಿದ್ದಂಗೆ ಮಳೇಲಿ ಕೊಚ್ಕೊಂಡು ಹೋಗುತ್ತಲ್ಲ, ಅದಕ್ಕೆ ಹಾಕಲಿಲ್ಲ. ಹಾಗಾಗಿ ಬೇರೆ ನೀರು ಹಸಿ ಇತ್ತು. ಮಳೆ ಬಂದು ಆಲ್ರೆಡಿ ನಿಂತಿತ್ತು, ಸ್ವಲ್ಪ ಲೈಟಾಗಿ ಬಂದಿತ್ತು ಮಳೆ. ಹಾಗಾಗಿ ನೆಲ ಹಸಿ ಇತ್ತು. ಹಾಗಾಗಿ ಬೇರೆ ರಂಗೋಲಿ ಮಾತ್ರ ಹಾಕಿದೆ. ಸೊ ಒಂದು ಚಿಕ್ಕ ರಂಗೋಲಿನ ಹಾಕ್ಬಿಟ್ಟು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಂಗೋಲಿ ಹಾಕೋದು ಇಷ್ಟ, ಬಟ್ ದೊಡ್ಡಕ್ಕೆ ಹಾಕಿದ್ರು ಮಳೆ ಬಂದು ಹೋಗುತ್ತಲ್ಲ ಅಂತೇಳಿ ಹಾಕ್ತಿಲ್ಲ. ಹಾಗಾಗಿ ಚಿಕ್ಕಕ್ಕೆ ಹಾಕ್ಬಿಟ್ಟು ಒಳಗಡೆ ಬಂದೆ. ಸೊ ನೆಕ್ಸ್ಟು ಹೊರಗಡೆ ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನೇನೋ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ಲ. ಹಾಗಾಗಿ ಸೌದೆನೆಲ್ಲ ಪುಡಿ ಸೌದೆ ಖಾಲಿಯಾಗಿತ್ತು. ಹಾಗಾಗಿ ಇದ್ದಿದ್ದನ್ನ ಚಿಕ್ಕ ಸೌದೆನ ಮುರಿದು ಒಳಗಡೆ ಇಡ್ತಾ ಇದ್ದೆ. ನೆಕ್ಸ್ಟು ಈ ಹುರಿದಿಟ್ಟಿರೋ ಸೌದೆನ ಹಾಗೆ ಒಲೆ ಮೇಲೆ ಇಟ್ಟಿರ್ತೀನಿ. ಅದೊಂದು ಸ್ವಲ್ಪ ಹಸಿ ಇರೋ ಸೌದೆನೇ ಉರಿಸಿರ್ತೀನಲ್ಲ, ಆವಾಗ ಸ್ವಲ್ಪ ಹಾರ್ಕೊಂಡಿರುತ್ತೆ ನೈಟೆಲ್ಲ ಬೆಂಕಿಗೆ. ಸೊ ಹಾಗೆ ಇಟ್ಬಿಟ್ಟು ಒಂದು ಒಣಗಿರೋ ಸೌದೆ, ಒಂದು ಹಸಿ ಸೌದೆ ಇಟ್ಬಿಟ್ಟು ಹ್ಯಾಂಗಲೆಲ್ಲ ಸೆಟ್ ಮಾಡಿಬಿಟ್ಟು ಅದ್ರ ಜೊತೆ ಇನ್ನೊಂದೆರಡು ಇಟ್ಬಿಟ್ಟು ಅದು ಉರಿಯಲ್ಲ ಅಂದರೂ ಉರಿಸ್ತೀನಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಅದನ್ನು ಒಚ್ಚಿದೆ. ನೆಕ್ಸ್ಟ್ ಅದು ಟೀಗಿಡೋಣ ಅಂತ ಹೇಳಿ ಟೀಗಿಟ್ಟೆ. ಟೀಗಿಟ್ಟಿದ್ದ ಗ್ಯಾಪಲ್ಲಿ ಹಿಟ್ಟಿಗೆ ಉಪ್ಪಾಕಿ ರುಬ್ಬಲ್ಲ ನಾನು ಯಾವಾಗಲೂ. ಸೊ ನೈಟಂತೂ ಉಪ್ಪಾಕಿ ರುಬ್ಬಿಟ್ಟಿರಲ್ಲ. ಬೆಳಗ್ಗೆ ಎದ್ಮೇಲೆ ಹಿಟ್ಟಿಗೆ ಉಪ್ಪು ಹಾಕೋದು. ಮತ್ತು ಸೋಡಾ ಪುಡಿ ಯೂಸ್ ಮಾಡಲ್ಲ. ಸೊ ಮನೇಲಿ ಮಾಡೋದಾದರೂ ಹೆಲ್ತಿಯಾಗಿ ಮಾಡಬೇಕಲ್ಲ. ಸೋಡಾ ಪುಡಿ ಯೂಸ್ ಮಾಡಿದ್ರೆ ಇನ್ನೇನು ಹೋಟೆಲ್ಗೂ ಮನೆಗೂ ಇನ್ಯಾವ ವ್ಯತ್ಯಾಸ ಅಲ್ವಾ. ಹಾಗಾಗಿ ಬರೀ ಉಪ್ಪನ್ನ ಮಾತ್ರ ಹಾಕಿ ಕಲಿಸ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪನೇ, ಜಾಸ್ತಿ ರುಬ್ಬಿಲ್ಲ. ಅದು ತುಂಬ ರುಬ್ಬಿಟ್ರೆ ಇಡ್ಲಿ ಎಲ್ಲ ಹಾಗೆ ಇದಾಗುತ್ತೆ. ಇಡ್ಲಿ ಮಾಡಬೇಕು ಅನ್ನೋ ಐಡಿಯಾದಲ್ಲೇ ಇದ್ದೆ. ನೀವು ಅಂದ್ಕೊಬೋದು ಯಾವಾಗ ನೋಡಿದ್ರು ಇಡ್ಲಿ ಅಂತ. ಸೊ ನೆನ್ನೆ ದೋಸೆ ಮಾಡಿದ್ದೆ, ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ಬಟ್ ನಾನು ದೋಸೆ ಮಾಡುವಾಗ ಅದು ಈ ವಿಡಿಯೋ ಮಾಡೋಕ್ಕಾಗಲ್ಲಲ್ಲ, ಹಾಗಾಗಿ ವಿಡಿಯೋ ಮಾಡಿಲ್ಲ. ಮತ್ತು ನೆನ್ನೆನೂ ವ್ಲಾಗ್ನೂ ನಾನು ಶೂಟ್ ಮಾಡಿರಲಿಲ್ಲ. ಸೊ ಇವತ್ತು ಶೂಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇಡ್ಲಿ ಹಿಟ್ಟೆಲ್ಲ ಕಲಸಿಟ್ಟೆ. ಆಮೇಲೆ ಟೀಗಿಟ್ಟಿದ್ನಲ್ಲ, ಟೀ ಆಯಿತು. ಸೊ ಅದ್ರ ಜೊತೆ ಒಂದು ರಸ್ಕ್ ತಿಂದಮೇಲೆ, ಹೊಟ್ಟೆಗೇನಾದರೂ ಸ್ವಲ್ಪ ತಿಂದಮೇಲೆ ಆರಾಮ್ ಅನ್ಸೋದು. ರಸ್ಕ್ನೆಲ್ಲ ತಿಂದು ಟೀ ಕುಡ್ಕೊಂಡೆ. ಆಮೇಲೆ ಅದು ಮುಗಿದ್ಮೇಲೆ ಇನ್ನೇನು ಇಡ್ಲಿ ಪಾತ್ರೆ ತೊಗೊಬಂದು ನೀರು ಇಟ್ಬಿಟ್ಟು ಇಡ್ಲಿ ಹುಯ್ಯೋಣ ಅಂತ ಹೇಳಿ ಒಂದೊಂದೇ ತೊಗೊಬಂದು ಇಡ್ತಾಯಿದ್ದೀನಿ. ಎಂತ ಗೊತ್ತಾ, ಇಡ್ಲಿ ಪ್ಲೇಟೆಲ್ಲ ತೊಗೊಬಂದು ಇಟ್ಟೆ, ಮತ್ತು ಹಿಟ್ಟು ತಂದಿಟ್ಟಿರಲಿಲ್ಲ. ಮತ್ತೆ ಎದ್ದೋಗಿ ಹಿಟ್ಟು ತೊಗೊಬಂದೆ. ಹಿಟ್ಟು ತೊಗೊಬಂದು ಇವಾಗೆಲ್ಲ ಪ್ಲೇಟಿಗೂ ಹಿಟ್ಟನ್ನ ಹುಯ್ತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು.
ಇಡ್ಲಿ ಅಂದರೆ ಬೇಗ ತಿಂತಾರೆ, ಒಂಥರ ಅದು ಬೇಗ ಆಗುತ್ತೆ. ಈ ದೋಸೆ ಕೂತ್ಕೊಂಡು ಹುಯ್ತಾ ಇರಬೇಕಾ, ಯಾರು ಮೂವರಿಗೂ ಒಂದೇ ಟೈಮಲ್ಲಿ ಹುಯ್ಯೋಕ್ಕಾಗಲ್ಲ. ಅವರಿಬ್ಬರು ಸ್ಕೂಲಿಗೆ ಹೋಗ್ತಾರೆ. ಹಾಗಾಗಿ ಆಮೇಲೆ ಎಂತ ಗೊತ್ತಾ, ನನ್ನ ಮಕ್ಕಳು ಆಟಾಡೋಕ್ಕೆ ಏನೂ ಸಿಕ್ಕಿಲ್ಲ ಅಂತ ಹೇಳಿ ನಮ್ಮ ಚಿಕ್ಕವಳು ಬೆಂಡೆಕಾಯಿ ಬೀಜನ ತೊಗೊಂಡೋಗಿ ಅಡುಗೆ ಮಾಡ್ತೀನಿ ಅಂತ ಹೇಳಿ ಆ ಮಣ್ಣೊಳಗೆ ಹಾಕಿ ಕಲಸಿಟ್ಟಿದ್ದಾಳೆ. ನೋಡೇ ಇಲ್ಲ. ಅದು ನೋಡಿದ್ಮೇಲೆ ಆರಿಸಿ ಒಂದು ಕವರಿಗೆ ಹಾಕಿ ಇಟ್ಟಿದ್ದೆ. ಬಟ್ ಅದು ನೋಡಿದ್ರೆ ಮೊಳಕೆ ಬಂದಿತ್ತು. ಸೊ ಅದನ್ನು ಸಪ್ರೇಟಾಗಿ ಫುಲ್ ಎಲ್ಲ ಅಂಟ್ಕೊಂಡಿದ್ವು. ಅದಕ್ಕೆ ಬಿಡಿಸಿ 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 3 ಜನನೂ ಸಪ್ರೇಟಾಗಿ ಎತ್ತಿಕ್ತಾ ಇದ್ವಿ ಅದನ್ನು ಹಾಕೋಣ ಅಂತ ಹೇಳಿ. ಇಲ್ಲಿ ಮೊದಲೇ ಬೀನ್ಸ್ ಹಾಕಿದ್ವಿ, ಬಟ್ ಅದು ಯಾಕೋ ಬಂದೇ ಇಲ್ಲ. ಅದು ಹಳೆ ಬೀಜನ ಏನೋ ಗೊತ್ತಿಲ್ಲ, ಬರಲಿಲ್ಲ. ಸೊ ಅದಕ್ಕೆ ಇವಳು ಮೊಳಕೆ ಒಡೆಸಿಟ್ಟಿದ್ವಲ್ಲ ಬೆಂಡೆಕಾಯಿ ಬೀಜನ, ಸೊ ಅದನ್ನಾದರೂ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ವಿ. ನಾನು ಹಾಕ್ತಾ ಬರೋದಕ್ಕೂ ನಮ್ಮ ದೊಡ್ಡೋಳು ಮುಚ್ಕೊತಾ ಬಂದಳು. ಅದು ಸ್ವಲ್ಪ ದೂರ ದೂರನೇ ಹಾಕು ಅಂತ ಅಂದರು ನಮ್ಮ ಮನೆಯವರು. ಹಾಗಾಗಿ ಸ್ವಲ್ಪ ದೂರ ದೂರನೇ ಹಾಕ್ತಾಯಿದ್ದೆ. ಅವಳು ಹಾಗೇ ಕಾಲಲ್ಲೇ ಮುಚ್ಕೊತಾ ಬಂದಳು. ನೆಕ್ಸ್ಟ್ ಅಲ್ಲಿ ಕೆಲಸ ಮುಗಿಸಿ ಬರ್ತಿದ್ದಂಗೆ ಇಡ್ಲಿ ಬೆಂದಿತ್ತು. ಹಾಗಾಗಿ ಇಡ್ಲಿ ತೆಗಿಯೋಣ ಅಂತ ಹೇಳಿ ಇಡ್ಲಿ ತೆಗಿತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಚಿಕ್ಕವಳು ಬಂದಳು. ಇವತ್ತು ಬುಕ್ಸ್ ಕೊಡ್ತಾರಂತೆ, ಸ್ಕೂಲಿಗೆ ಬರಮ್ಮ ಅಂತ ಅಂತಿದ್ಲು. ಬರ್ತೀನಿ ಅಂತ ಅಂತಿದ್ದೆ. ಅವಳು ಸ್ವಲ್ಪ ಹೊತ್ತು ಮಾತಾಡಿದ್ಲು, ಆಮೇಲೆ ಹೋದ್ಲು, ಮತ್ತೆ ಬಂದಳು. ಕೈಗೆಲ್ಲೋ ಏಟಾಗಿದೆ ನೋಡಮ್ಮ ನಾನು ಅಂತ. ಸರಿ ಬಿಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಅವಳಿಗೂ ಸುಮ್ಮನೆ ಹಾಗೆ ಸಮಾಧಾನ ಮಾಡಿದೆ. ನೆಕ್ಸ್ಟ್ ಇಡ್ಲಿನೆಲ್ಲ ತೆಕ್ಕೊಂಡೆ. ಯಾಕೆಂದರೆ ಇನ್ನೇನು ಸ್ಕೂಲಿಗೆ ಹೋಗೋ ಟೈಮ್ ಆಯಿತು. ಅವ್ರು ತಿನ್ನೋ ಅಷ್ಟರಲ್ಲಿ ನಾವು ತಿನ್ನು ಅನ್ನೋ ಅಷ್ಟರಲ್ಲಿ ನಮಗೆ ಸಾಕಾಗೋಗುತ್ತೆ. ಅವ್ರು ತಿಂತಾರೋ ಇಲ್ಲೋ, ನಮ್ಮ ಬಾಯಲ್ಲಿ ತಿನ್ನು ಅನ್ನೋ ಪದ ಒಂದು 10 ಸರಿ ಬಂದೋಗಿರುತ್ತೆ ಅವ್ರು ತಿನ್ನೋ ಅಷ್ಟರಲ್ಲಿ. ಸೊ ಅವರಿಗೆಲ್ಲ ತಿಂಡಿ ಹಾಕ್ಬಿಟ್ಟು ನಾನು ನೆಕ್ಸ್ಟು ಜಾಸ್ತಿ ಏನು ಒಂದು ಇಬ್ಬೆ ಮತ್ತು ಒಂದು ಪ್ಲೇಟ್ ಅಷ್ಟೇ ಆಗಿದ್ದು. ಜಾಸ್ತಿ ಹಿಟ್ಟನ್ನ ನಾನು ಹಾಕಿಲ್ಲ. ಉಳಿದಿದ್ದು ಒಂದು ಸ್ವಲ್ಪ ಉಳಿತಾ, ಅದನ್ನೇನು ಮಾಡಿದೆ, ಅಲ್ಲಿ ಗ್ಲಾಸ್ ಇತ್ತು, ಆ ಗ್ಲಾಸಲ್ಲಿ ಹುಯ್ದು ಹಾಕಿದೆ. ನನ್ನ ಮಕ್ಕಳು ಇಲ್ಲಿ ರೆಕಾರ್ಡ್ ಮಾಡುವಾಗ ಮಾತಾಡ್ತಿದ್ದಾರೆ, ಸೊ ವಾಯ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾವು ತಿಂಡಿ ತಿಂದ್ಕೊಂಡು ಇವಾಗ ಟೈಮ್ 10-10:30 ಆಗಿತ್ತು. ಮದುವೆಗೆ ಹೊರಡೋಣ ಅಂತ ಹೇಳಿ ಹೊರಟಿದ್ವಿ. ಎಲ್ಲ ಮದುವೆಗೆ ಹೋದರೆ, ಮುಹೂರ್ತಕ್ಕೆ ಹೋದರೆ, ನಾವು ರಿಸೆಪ್ಷನಿಗೆ ಹೋಗೋಣ ಅನ್ನೋ ಪ್ಲಾನ್. ಯಾಕೆ ಅಂದರೆ ನಮ್ಮ ಇದರಲ್ಲಿ ಬೇಗ ಇನ್ನು 5 ಗಂಟೆಗೆ ಮುಹೂರ್ತ ಇಟ್ಟಿರ್ತಾರೆ. ಅಷ್ಟರಲ್ಲಿ ಎಲ್ಲ ಹೋಗೋಕ್ಕಾಗಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಸರಿಯಾಗಲ್ಲ. ಇವಾಗ ಸ್ಕೂಲಿಗೆ ಹೋಗ್ತಿದ್ದಾರಾ, ಮತ್ತು ರಜಾ ಹಾಕ್ಸಿ ಕರ್ಕೊಂಡೋದ್ರೆ ಅದೇ ರೂಢಿ ಮಾಡ್ಕೊತಾರೆ. ಹಾಗಾಗಿ ರಜಾ ಹಾಕ್ಸೋದು ಬೇಡ ಅಂತ ಹೇಳಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ 10 ಗಂಟೆ ಮೇಲೆ ರೆಡಿಯಾಗಿ ಹೊರಟಿದ್ದೆ. ಸೊ ಇದೇ ನಾನು ಫೈನಲಿ ರೆಡಿಯಾಗಿರೋ ಲುಕ್ಕು. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಮಕ್ಕಳನ್ನೆಲ್ಲ ಬಿಟ್ಟು ಹೋಗೋದು ಬೇಜಾರೇ, ಬಟ್ ಅವ್ರನ್ನ ಕರ್ಕೊಂಡೋಗಿ ರೂಢಿ ಮಾಡಬಾರ್ದು ಅಂತ ಹೇಳಿ ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೇ ಹೋಗ್ತಾ ಇರೋದು. ಇಬ್ಬರು ಇವಾಗ, ಬಟ್ ಆ ರೂಟ್ ಗೊತ್ತಿಲ್ಲ, ರೂಟ್ ಮ್ಯಾಪ್ ಹಾಕ್ಕೊಂಡೇ ಹೋಗ್ತಾ ಇದ್ದಿದ್ದು. ಸೊ ಫೈನಲಿ ಮದುವೆ ಮನೆ ಹತ್ರನೂ ಹೋದ್ವಿ. ಹೋಗ್ತಿದ್ದಂಗೆ ಅಲ್ಲಿ ಆಲ್ರೆಡಿ ಮದುವೆ ಜೋಶಲ್ಲಿ ಎಲ್ಲರೂ ಇದ್ದರು. ಆಲ್ರೆಡಿ ಮದುವೆ ಆಗಿ ರಿಸೆಪ್ಷನ್ ಆಗ್ತಾಯಿತ್ತು. ಅಲ್ಲಿ ನಮ್ಮ ರಿಲೇಷನ್ನಲ್ಲಿ ಇರೋರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ ಫಸ್ಟ್ ಊಟ ಮುಖ್ಯ ಅಂತ ಹೇಳಿ ಅಲ್ಲೋಗಿ ಮೊಯ್ ಕೊಟ್ಟು ಬಂದ್ಬಿಟ್ಟು ಊಟಕ್ಕೆ ಬಂದು ಕೂತ್ಕೊಂಡ್ವಿ. ಊಟ ಎಲ್ಲ ಊಟ ಮಾಡ್ತಿದ್ದಂಗೆ ಒಂದು ಆಂಟಿ ಮೊಬೈಲ್ ನೋಡೋದು ಬಿಟ್ಟು ಊಟ ಮಾಡಮ್ಮ ಅಂತ ಅಂದ್ರೆ, ಹಾಗಾಗಿ ಪೂರ ವೀಡಿಯೋ ಮಾಡಲಿಲ್ಲ, ಸ್ವಲ್ಪ ಮಾತ್ರ ವೀಡಿಯೋ ಮಾಡಿಕೊಂಡೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಮನೆ ಕಡೆನೇ. ಬಾಯ್.